ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಶೇಷ ರಾಶಿ ಭವಿಷ್ಯಕ್ಕೆ ನಿಮಗೆ ಹಾರ್ದಿಕ ಸ್ವಾಗತ. ಇಂದು ನಾವು ನೋಡೋದು ಕುಂಭ ರಾಶಿಯವರಿಗೆ ಮೇ ತಿಂಗಳು ಹೇಗಿರುತ್ತದೆ ಎಂಬುದನ್ನು. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, ಹಣಕಾಸು, ಉದ್ಯೋಗ, ಪ್ರೀತಿ, ಆರೋಗ್ಯ, ಪ್ರತಿಯೊಂದು ವಿಷಯದಲ್ಲೂ ಏನು ನಡೆಯಬಹುದು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಯೋಣ. ಆದ್ರೆ ಈ ಬಾರಿ ಒಂದು ವಿಚಿತ್ರ ಸಂಗತಿ ಇದೆ. ಈ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಅಪರಿಚಿತ ವ್ಯಕ್ತಿ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಅವರ ಹೆಸರು ಎಸ್ ಅಕ್ಷರದಿಂದ ಆರಂಭವಾಗಿರಬಹುದು. ಆ ವ್ಯಕ್ತಿ ಯಾರು? ಏಕೆ ಬರುತ್ತಾರೆ? ಅವರು ನಿಮ್ಮ ಜೀವನದಲ್ಲಿ ಬದಲಾವಣೆ ತರ್ತಾರಾ ಅಥವಾ ಗೊಂದಲ ತರ್ತಾರಾ? ಈ ಎಲ್ಲದಕ್ಕೂ ಉತ್ತರ ಈ ವಿಡಿಯೋ ಕೊನೆಯವರೆಗೆ ಕೇಳಿದರೆ ಸಿಗುತ್ತದೆ. ಕುಂಭ ರಾಶಿಯವರೇ, ಮೇ ತಿಂಗಳು ನಿಮಗೆ ಒಂದು ಬದಲಾವಣೆಗಳ ತಿಂಗಳಾಗಿ ಕಾಣಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳು ಓಡಾಡುತ್ತವೆ. ಕೆಲವೊಮ್ಮೆ ನೀವು ತೀರ್ಮಾನ ತೆಗೆದುಕೊಳ್ಳಲು ಕಷ್ಟಪಡುವಿರಿ. ಒಂದು ಕಡೆ ಹೊಸ ಅವಕಾಶಗಳು ನಿಮ್ಮನ್ನು ಕರೆದರೆ, ಇನ್ನೊಂದು ಕಡೆ ಭಯ ಮತ್ತು ಸಂಶಯ ನಿಮ್ಮನ್ನು ತಡೆಯಬಹುದು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಮುಂದಿನ ದಿನಗಳನ್ನು ಬಹಳವಾಗಿ ಪ್ರಭಾವಿಸುತ್ತದೆ. ಆದ್ದರಿಂದ ತಾಳ್ಮೆಯಿಂದ ಮತ್ತು ಯೋಚಿಸಿ ಪ್ರತಿಯೊಂದು ಹೆಜ್ಜೆ ಇಡಿ. ಉದ್ಯೋಗದಲ್ಲಿ ಇರುವವರಿಗೆ ಮೇ ತಿಂಗಳು ಸ್ವಲ್ಪ ಒತ್ತಡ ತರಬಹುದು. ಕೆಲಸದ ಹೊಣೆಗಾರಿಕೆ ಹೆಚ್ಚಾಗಬಹುದು. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ಹೆಚ್ಚು ನಿರೀಕ್ಷೆ ಇಡಬಹುದು. ಕೆಲವೊಮ್ಮೆ ನೀವು ಮಾಡಿದ ಕೆಲಸಕ್ಕೆ ತಕ್ಷಣ ಮೆಚ್ಚುಗೆ ಸಿಗದಿದ್ದರೂ ಬೇಸರಪಡಬೇಡಿ. ತಿಂಗಳ ಕೊನೆಯಲ್ಲಿ ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಹೊಸ ಸಂಪರ್ಕಗಳು, ಹೊಸ ಅವಕಾಶಗಳನ್ನು ತರಬಹುದು. ವಿಶೇಷವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಅವರ ಹೆಸರು ಎಸ್ ಅಕ್ಷರದಿಂದ ಆರಂಭವಾಗಿರಬಹುದು. ಆ ವ್ಯಕ್ತಿ ನಿಮಗೆ ಒಂದು ಹೊಸ ಐಡಿಯಾ ಕೊಡಬಹುದು ಅಥವಾ ಒಂದು ಹೊಸ ಡೀಲ್ ನೀಡಬಹುದು. ಮೊದಲ ನೋಟಕ್ಕೆ ಅದು ಬಹಳ ಲಾಭದಾಯಕವಾಗಿ ಕಾಣಬಹುದು. ಆದರೆ ಇಲ್ಲಿ ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಏಕೆಂದರೆ ಎಲ್ಲವೂ ಕಾಣಿಸುವ ಹಾಗೆ ಇರೋದಿಲ್ಲ. ಅವರ ಉದ್ದೇಶವನ್ನು ಅರ್ಥಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ಕೊಡುತ್ತದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಮನೆ, ಕುಟುಂಬ ಅಥವಾ ಆರೋಗ್ಯದ ಕಾರಣದಿಂದ ಹಣ ಹೋಗಬಹುದು. ಅದೇ ಸಮಯದಲ್ಲಿ ಒಂದು ಅಚ್ಚರಿಯ ಆದಾಯವೂ ಬರಬಹುದು. ಈ ಆದಾಯಕ್ಕೆ ಕಾರಣವಾಗುವುದು ಮತ್ತೆ ಆ ಎಸ್ ಅಕ್ಷರದ ವ್ಯಕ್ತಿಯೇ ಆಗಿರಬಹುದು. ಅವರು ನಿಮಗೆ ಒಂದು ಅವಕಾಶ ನೀಡಬಹುದು. ಅದರಿಂದ ನೀವು ಹಣ ಗಳಿಸಬಹುದು. ಆದರೆ ಲಾಭದ ಲಾಲಸೆಯಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ತುಂಬಾ ಆಸಕ್ತಿದಾಯಕವಾಗಿರುತ್ತದೆ. ಸಿಂಗಲ್ ಆಗಿರುವವರಿಗೆ ಒಬ್ಬ ಹೊಸ ವ್ಯಕ್ತಿ ಪರಿಚಯವಾಗಬಹುದು. ಮೊದಲಿಗೆ ಅದು ಸಾಮಾನ್ಯ ಸ್ನೇಹದಂತೆ ಕಾಣಬಹುದು. ಆದರೆ ದಿನಗಳು ಕಳೆದಂತೆ ನೀವು ಆ ವ್ಯಕ್ತಿಯ ಬಗ್ಗೆ ಹೆಚ್ಚು ಯೋಚಿಸಲು ಪ್ರಾರಂಭ ಮಾಡುತ್ತೀರಿ. ಅವರ ಹೆಸರು ಎಸ್ ಅಕ್ಷರದಿಂದ ಆರಂಭವಾಗಿರಬಹುದು. ಅವರು ನಿಮ್ಮ ಜೊತೆ ಮಾತನಾಡುವ ರೀತಿಯೇ ನಿಮಗೆ ವಿಶೇಷವಾಗಿ ಕಾಣುತ್ತದೆ. ಅವರ ಪ್ರೆಸೆನ್ಸ್ ನಿಮಗೆ ಹೊಸ ಅನುಭವವನ್ನು ನೀಡಬಹುದು. ಆದರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ನೀವು ಅವರ ಮೇಲೆ ನಂಬಿಕೆ ಇಡಬೇಕಾ ಬೇಡವಾ ಅನ್ನೋದು ನಿಮಗೆ ಸ್ಪಷ್ಟವಾಗುವುದಿಲ್ಲ. ಕೆಲವೊಮ್ಮೆ ಅವರು ತುಂಬಾ ಒಳ್ಳೆಯವರಂತೆ ಕಾಣುತ್ತಾರೆ. ಮತ್ತೆ ಕೆಲವೊಮ್ಮೆ ಅವರ ವರ್ತನೆ ನಿಮಗೆ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ರಿಲೇಶನ್ಶಿಪ್ನಲ್ಲಿ ಇರುವವರಿಗೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಹುದು. ಆದರೆ ಇದು ದೊಡ್ಡ ಸಮಸ್ಯೆಯಾಗುವುದಿಲ್ಲ. ನೀವು ಸರಿಯಾಗಿ ಮಾತನಾಡಿದರೆ ಮತ್ತು ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡರೆ ನಿಮ್ಮ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ. ಆರೋಗ್ಯದ ಕಡೆ ಗಮನ ಕೊಡುವುದು ತುಂಬಾ ಮುಖ್ಯ. ಈ ತಿಂಗಳಲ್ಲಿ ಸ್ಟ್ರೆಸ್ ಸ್ವಲ್ಪ ಹೆಚ್ಚಾಗಬಹುದು. ನಿದ್ರೆ ಸರಿಯಾಗಿ ಆಗದೇ ಇರಬಹುದು. ತಲೆನೋವು, ದೌರ್ಬಲ್ಯ ಇಂತಹ ಸಮಸ್ಯೆಗಳು ಕಾಣಿಸಬಹುದು. ವಿಶೇಷವಾಗಿ ಆ ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಮನಸ್ಸಿನಲ್ಲಿ ಇನ್ನಷ್ಟು ಕನ್ಫ್ಯೂಷನ್ ಉಂಟಾಗಬಹುದು. ನೀವು ಹೆಚ್ಚು ಯೋಚನೆ ಮಾಡುತ್ತೀರಿ. ಅದರಿಂದ ಮೆಂಟಲ್ ಪ್ರೆಷರ್ ಹೆಚ್ಚಾಗಬಹುದು. ಈ ಸಮಯದಲ್ಲಿ ನೀವು ಯೋಗ, ಧ್ಯಾನ ಅಥವಾ ನಿಮಗೆ ಇಷ್ಟವಾದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ಅದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಈಗ ಈ ತಿಂಗಳ ಅತ್ಯಂತ ಮುಖ್ಯ ಭಾಗ. ಮೇ ತಿಂಗಳ ಮಧ್ಯದಲ್ಲಿ ನೀವು ಒಂದು ವಿಚಿತ್ರ ಘಟನೆ ಅನುಭವಿಸಬಹುದು. ನೀವು ಎಂದಿಗೂ ನಿರೀಕ್ಷಿಸದ ರೀತಿಯಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತಾರೆ. ಮೊದಲ ಬಾರಿ ಅವರನ್ನು ನೋಡಿದಾಗಲೇ ನಿಮಗೆ ಒಂದು ವಿಚಿತ್ರ ಫೀಲಿಂಗ್ ಬರುತ್ತದೆ. ಅವರು ನಿಮಗೆ ಹೊಸವರು, ಆದರೂ ಏನೋ ಪರಿಚಯದಂತೆ ಅನುಭವವಾಗುತ್ತದೆ.
ಅವರು ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರದ ಕೆಲವು ವಿಷಯಗಳನ್ನು ಹೇಳಬಹುದು. ಅಥವಾ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಬಹುದು. ಅವರ ಹೆಸರು ಎಸ್ ಅಕ್ಷರದಿಂದ ಆರಂಭವಾಗಿರಬಹುದು. ಅವರು ನಿಮ್ಮ ಜೀವನದಲ್ಲಿ ಒಂದು ಮಾರ್ಗದರ್ಶಕರಾಗಬಹುದು. ಅಥವಾ ಒಂದು ಪರೀಕ್ಷೆಯಾಗಬಹುದು. ಅವರು ನೀಡುವ ಅವಕಾಶಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆದರೆ ಅದೇ ಸಮಯದಲ್ಲಿ ನೀವು ತಪ್ಪು ನಿರ್ಧಾರ ತೆಗೆದುಕೊಂಡರೆ ಅದು ನಿಮ್ಮನ್ನು ಗೊಂದಲಕ್ಕೆ ದೂಡಬಹುದು. ಆದ್ದರಿಂದ ನೀವು ತುಂಬಾ ಜಾಗ್ರತೆಯಿಂದ ನಡೆದುಕೊಳ್ಳಬೇಕು. ಅವರ ಮಾತುಗಳನ್ನು ಕೇಳಿ, ಆದರೆ ತಕ್ಷಣ ನಂಬಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತದೆ ಅನ್ನೋದನ್ನು ಗಮನಿಸಿ. ಈ ತಿಂಗಳು ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ನೀವು ಯಾರನ್ನು ನಂಬುತ್ತೀರಿ, ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಅನ್ನೋದರ ಮೇಲೆ ನಿಮ್ಮ ಭವಿಷ್ಯ ಅವಲಂಬಿತವಾಗಿರುತ್ತದೆ. ಕೆಲವು ದಿನಗಳು ನಿಮಗೆ ಬಹಳ ಉತ್ತಮವಾಗಿರುತ್ತವೆ. ಕೆಲವು ದಿನಗಳು ಸವಾಲುಗಳನ್ನು ತರಬಹುದು. ಆದರೆ ನೀವು ತಾಳ್ಮೆಯಿಂದ ಮತ್ತು ಧೈರ್ಯದಿಂದ ಇದ್ದರೆ ಎಲ್ಲಾ ಸಮಸ್ಯೆಗಳನ್ನು ನೀವು ಗೆಲ್ಲಬಹುದು. ಕುಂಭ ರಾಶಿಯವರೇ, ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ದಾರಿಗಳನ್ನು ತೆರೆದುಕೊಳ್ಳುತ್ತದೆ. ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಯೋಚನೆಗಳನ್ನು ಬದಲಾಯಿಸಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಪ್ರತಿಯೊಂದು ಅವಕಾಶದಲ್ಲೂ ಒಂದು ಪರೀಕ್ಷೆ ಇರುತ್ತದೆ. ಮತ್ತು ಪ್ರತಿಯೊಂದು ಪರೀಕ್ಷೆಯಲ್ಲೂ ಒಂದು ಅವಕಾಶ ಇರುತ್ತದೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಈ ತಿಂಗಳು ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಕರೆದೊಯ್ಯಬಹುದು. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.